ಹಲೋ ಎವ್ರಿವನ್, ಎಲ್ಲರೂ ಹೆಂಗಿದಿರಿ? ಆರಾಮಿದಿರಿ ಅಂದ್ಕೊಂಡಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಪಲ್ ವಿತ್ ಆರೆಂಜ್ ಫ್ರೂಟ್ ಜಾಮ್ನ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಬಹುದು. ಮಾರ್ಕೆಟಲ್ಲಿ ಸಿಗುವಂತಹ ಜಾಮ್ಗಳಲ್ಲಿ ಕೆಮಿಕಲ್ ಆಗಿ ಕಲರ್ನ ಯೂಸ್ ಮಾಡಿರ್ತಾರೆ. ಅದು ನಮ್ಮ ಹೆಲ್ತ್ ಮೇಲೆ ಎಷ್ಟೊಂದು ಅಪಾಯಕಾರಿಯಾಗಿರುತ್ತೆ. ಹಾಗಾಗಿ ಮನೆಯಲ್ಲೇ ಸುಲಭವಾಗಿ ಆ್ಯಪಲ್ ಜಾಮ್ನ ಮಾಡ್ಕೊಳ್ಬಹುದು. ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಆ್ಯಪಲ್ ಹಾಗೆ 1 ಆರೆಂಜನ್ನು ತಗೊಂಡಿದ್ದೀನಿ. ಆ್ಯಪಲ್ ಸಿಪ್ಪೆ ಎಲ್ಲ ತಕ್ಕೊಳ್ಬೇಕು. ಆ್ಯಪಲ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಮಿಡಲ್ ಇರುವಂತಹ ಬೀಜನ ತಕ್ಕೊಳ್ಬೇಕು. ಹಾಗೆ ಆರೆಂಜ್ ಸಿಪ್ಪೆ ಎಲ್ಲ ತೆಗೆದು ಅದರಲ್ಲಿರುವಂಥ ಬೀಜನೂ ತಕ್ಕೊಳ್ಬೇಕು. ನಾನಿಲ್ಲಿ 2 ಇಂಚು ಬೀಟ್ರೂಟನ್ನು ತಗೊಂಡಿದ್ದೀನಿ. ಅದನ್ನು ಎರಿಚ್ಕೊಂಡು ತಗೊಳ್ಬೇಕು. ಬೀಟ್ರೂಟ್ನ ಯಾಕೆ ತಗೊಂಡಿದ್ದೀವಿ ಅಂದರೆ ಇದು ನಮ್ಮ ಆ್ಯಪಲ್ ಫ್ರೂಟ್ಸ್ ಜಾಮ್ಗೆ ಒಳ್ಳೆ ಕಲರನ್ನು ಕೊಡುತ್ತೆ. ಹಾಗಾಗಿ ಬೀಟ್ರೂಟನ್ನು ತಗೊಂಡಿದ್ದೀನಿ. ಫ್ರೂಟ್ಸನ್ನೆಲ್ಲ ಹಾಕ್ಕೊಂಡ್ಮೇಲೆ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀರೆಲ್ಲ ಫುಲ್ ಡ್ರೈ ಆಗಬೇಕು. ಈ ರೀತಿ ಆದಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಗೋವರೆಗೂ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ನೈಸಾಗಿ ಮಿಕ್ಸಿ ಮಾಡಿಕೊಂಡು ಆವಾಗಲೇ ತೊಗೊಂಡಿದ್ವಲ್ಲ ಅದೇ ಕಡಾಯಿಗೆ ಇದನ್ನು ಹಾಕ್ಕೊಂಡು ಕಲರ್ ಬರೋವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ಜೊತೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ಕೊಳ್ಬೇಕು. ನೋಡಿ, ಕಲರ್ ಕೂಡ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ. ಫುಲ್ ರೆಡ್ಡಾಗಿ ಬರುತ್ತೆ. ಇದು ನಾವು ಮಾರ್ಕೆಟಲ್ಲಿ ತಗೊಳ್ತೀವಲ್ಲ ಅದೇ ರೀತಿ ಟೇಸ್ಟ್ ಕೂಡ ಇರುತ್ತೆ. ಕೆಮಿಕಲ್ ಇಲ್ಲದ ಫ್ರೂಟ್ಸ್ ಜಾಮ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳಿ. ಇದನ್ನು 3-4 ಡೇಸು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಯಾವಾಗ ಬೇಕಾವಾಗ ಈಸಿಯಾಗಿ ಮಾಡ್ಕೊಳ್ಬೋದು. ನಿಮ್ಮ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.